ವರ್ಕಲಾದಲ್ಲಿ ಈ ಜಾಗಗಳನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಬೇಡಿ. ವೆಲ್ಕಮ್ ಟು ಡೇ 2 ಇನ್ ವರ್ಕಲ್ಲ. ಇದು ಬಂದು ಸೌತ್ ಕ್ಲಿಫ್ ಬೀಚ್. ಸೊ ನಾನಿದ್ದಿದ್ದು ಹಾಸ್ಟೆಲ್ ಪಕ್ಕದಲ್ಲೇ ಇದೆ. ಈ ಬೀಚಿಗೆ ಜಾಸ್ತಿ ಜನ ಬರೋದಿಲ್ಲ, ಜಾಸ್ತಿ ಕ್ರೌಡ್ ಬಂದು ನಾರ್ತ್ ಬೀಚ್ ಹತ್ರನೇ ಇರ್ತಾರೆ, ನಾರ್ತ್ ಕ್ಲಿಫ್ ಹತ್ರ ಇರ್ತಾರೆ. ಅದರಿಂದ ಇಲ್ಲಿ ಕ್ರೌಡ್ ಕಮ್ಮಿ ಇರೋದ್ರಿಂದ ನಿಮ್ಗೊಂದು ಒಳ್ಳೆ ಕಾಮಿಂಗ್ ಟೈಮ್ ಸಿಗುತ್ತೆ, ಒಳ್ಳೆ ಅಬ್ರಾಡ್ ವೈಬ್ಸ್ ಥರನೇ ಅನ್ಬೋದು. ನಾನು ನೋಡ್ರೆ ಬೀಚಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಬೀಚ್. ಅದಾದಮೇಲೆ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದ್ವಿ. ಜ್ಯೂಸಿ ಕ್ಯಾಫೆ ಅಂತ, ಇಲ್ಲಿ ತುಂಬ ಫೇಮಸ್, ಬಟ್ ನನಗೆ ಊಟ ತುಂಬಾ ಆವ್ರೇಜ್ ಅಂತ ಹೇಳಿಸ್ತು. ಇಲ್ಲಿ ಚೆನ್ನಾಗಿ ಹೈಪ್ ಮಾಡಿದ್ರು ಈ ಜಾಗನ. ಅದಾದಮೇಲೆ ಮಳೆ ಬರ್ತಿತ್ತು. ನಮ್ಮ ಸೆಕೆಂಡ್ ಹಾಸ್ಟೆಲ್ ಪಕ್ಕದಲ್ಲೇ ಬಂದು ನಾರ್ತ್ ಕ್ಲಿಫ್ ಹತ್ರ ನಾವಿದ್ದಿದ್ದು. ಅಲ್ಲಿ ಆಕ್ವೇರಿಯಮ್ಗೆ ಹೋದ್ವಿ, ಮಳೆ ಬರ್ತಿತ್ತು ಅಂತ ತುಂಬ ಚೆನ್ನಾಗಿದೆ. ನಾನು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೋಡಿ. ಅದಾದಮೇಲೆ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋದ್ವಿ. ಜಾಸ್ತಿ ಇಲ್ಲಿ ಜನ ನಿಮಗೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ನೇ ರೆಕಮೆಂಡ್ ಮಾಡ್ತಾರೆ, ಅದರಿಂದ ಇಲ್ಲಿ ಜನ ಕೂಡ ಜಾಸ್ತಿ ಇರ್ತಾರೆ, ನಾರ್ತ್ ಕ್ಲಿಫ್ ಹತ್ರನೇ ಇರೋದ್ರಿಂದ. ಇಲ್ಲೂ ತುಂಬ ಚೆನ್ನಾಗಿತ್ತು. ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲಿಪ್ಯಾಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಹೆಸರುಗಳು ಕನ್ಫ್ಯೂಸ್ ಆಗಬೇಡಿ, ಸೊ ಎಲ್ಲ ಅಕ್ಕಪಕ್ಕದಲ್ಲೇ ಇರೋದು. ಈ ಬೀಚ್ ಕೂಡ ತುಂಬ ಚೆನ್ನಾಗಿತ್ತು, ಪ್ಯಾರಾಗ್ಲೈಡಿಂಗ್ ಅಂತೆ ತುಂಬ ಆಕ್ಟಿವಿಟೀಸ್ ಇತ್ತು. ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ತುಂಬ ಜನ ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ರು. ನಾವು ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕ್ಲಿಫ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಕೆಫೆಲ್ ಕೂತ್ಕೊಂಡು ನಾವು ಬೀಚ್ನ ನೋಡ್ತಿದ್ರೆ ಅದರಲ್ಲಿ ಇರೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಕ್ಯಾಫೆಗಳು, ಹಾಸ್ಟೆಲ್ಗಳು, ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ ಕ್ಲಿಫ್ ಮೇಲೆ. ಸಾಯಂಕಾಲ ಆಗೇ ಹೋಯ್ತು, ನಾವು ಫ್ರೂಟ್ ಶಾಪಿಂಗ್ ಮಾಡ್ಕೊಂಡು ಹಾಸ್ಟೆಲಿಗೆ ತಗೊಂಡು ಹೋದ್ವಿ. ಹಾಸ್ಟೆಲಲ್ಲಿ ಕೂಡ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ಇದಾಗಿತ್ತು ನನ್ನ ಡೇ.